ಅಯ್ಯೋ ದೇವ್ರೇ, ಏನು ಮಾಡ್ಬೇಕಾತಪ್ಪ ಈಗ ನಾನು. ಏನು ಎಲ್ಲಿಗೆ ಹೋಗಿ ಎಲ್ಲಿಗೆ ಹತ್ತಲ್ಲಿದೆ, ಏನೋ ಮಾಡೋಕ್ಕೂ ಏನೋ ಆದಂಗೆ ಆತು. ಈಗ ನನ್ನ ಮಗಳ ಗತಿ ಏನೀಗ? ಆಮೇಲೆ ಸತ್ತು ಹೋದ. ಈಗ ಮುಂದೆ ನನ್ನ ಮಗಳ ಗತಿ ಏನು? ಹೆಂಗಾರ ಮಾಡಿ ಒಂದು ಅರ್ಧ ಆಸ್ತಿನಾರ ಇಸ್ಕೊಳಕಬೇಕು, ಅಂದ್ರೆ ನನ್ನ ಮಗಳ ಜೀವನ ಚಲೋ ಇರ್ತೈತಿ. ಇಲ್ಲಾಂದ್ರೆ ಇಲ್ಲ. ಯಾಕಂದ್ರೆ ಮತ್ತಲ್ಲ ಗಂಡನ ಆಸ್ತಿ ಹೆಂಡತಿಗೆ ಬಿಡು ಬರೋದು. ಹೆಂಗಾರ ಮಾಡಿ ಅದನ್ನಾರ ಮಾಡ್ಬೇಕು. ಮಗಳು ಹಳೆಯ ಬಂದು ಮನೆ ಸೇರ್ಕೊಂಡಾರ, ಇಲ್ಲ ಅವರ ಹೊಡ್ಕೊಂಡು ಹೋಗಾರ ಅದನ್ನು. ಇನ್ನೊಂದು ದಿನ ಬಿಟ್ಟು 3ನೇ ದಿನಕ್ಕೆ ದಿನ ಐತಿ. ಇನ್ನು 11 ದಿನಕ್ಕೆ ಮಾಡ್ತಾರ ಗೊತ್ತಿಲ್ಲ, ಕೇಳ್ಬೇಕು. 11 ದಿನಕ್ಕೆ ಮಾಡ್ಬೋದು. ದಿನಾರ ಹೋಗಿ 4 ಮಂದಿ ಹಿರಿಯರು ಕೊಡಿರ್ತಾರೆ, ಅವಾಗಾರ ಮಾತಾಡ್ಲೇನು? ಬೇಡ ಬೇಡ, ದಿನ ಮಾತಾಡಿದ್ರೆ ಏನು ಅನ್ಕೋತಾರೆ. ನೋಡು, ಹಳೆ ಸತ್ತಿನೂ ಭಾಳ ದಿನ ಆಗಿಲ್ಲ, 11 ದಿನ ಕಾಲೇ ಆಸ್ತಿ ಸಲುವಾಗಿ ಮಾತಾಡ್ತಾರೆ ಅನ್ನಂಗೆ ಆಕತಿ. ಮತ್ತು ಏನು ಮಾಡಲಿ, ಹಿರಿಯರು ಕೊಡೋದು ಅವಾಗಲ್ಲ. ಅವಾಗ ಲೋಬನ ಹಾಕಕ್ಕೆ ಹೋಗಿ ಅವಾಗ ಕೇಳಲೇನು? ನೋಡಂತಡಿ, ನನ್ನ ಮಗಳು ಅಲ್ಲೇ ಇರ್ತಾಳೆ, ಎಲ್ಲ ಮಂದಿನೂ ಅಲ್ಲೇ ಇರ್ತಾರೆ. ನನ್ನ ಮಗಳಿಗೆ ಕೌಕೋ ಮಾಡ್ತಾರೋ ಚೆಂದಾಗಿರ್ತಾರ ನೋಡಿ, ಅದ್ರ ಬ್ಯಾಲ್ ಕೇಳ್ತೀನಿ. ಪಾಪ ನನ್ನ ಮಗಳ ಹಣೆ ಬರಬರಿಲ್ಲ ಏನಪ್ಪ. ಯವ್ವ, ಇದು ಕಾಕ ಮತ್ತು ಸಣ್ಣವ್ ಬಂದರು. ಅವು ಎದಕ್ಕೆ ಬಂದ್ವ ಪ್ರಾರಬ್ಧಗಳು? ಎದ್ದು ಹೋದಲ್ಲಿ ಹದ್ದು ಬಡಿತಂತೇಳಿ ಇವು ಬೇರೆ ಬಂದು ಜೋಡಾದವ. ಬಂದರು ಅದಕ್ಕೆಮ್ಮ. ಬಾರಪ್ಪ ಕುಂದ್ರ ಬಾ. ಹಿಂಗಾತಂತ ಸುದ್ದಿ ಗೊತ್ತಾತು. ನಮಗೂ ಬೆಳಗ್ಗೆ ದೌಡ್ ಗೊತ್ತಾಗಿಲ್ಲ. ನೀವು ಫೋನ್ ಮಾಡಲಿಲ್ಲ ಅಲ್ಲ, ಇಂಥ ವಿಚಾರಕ್ಕೆ ಫೋನು ಮಾಡಲಿಲ್ಲ ಅನ್ನೋ ತಪ್ಪು ಆಕತಿ, ನಂಗೆ ಅರ್ಥ ಆಕೈತ್ರಿ. ಆದ್ರೆ ನಾನು ನಿನ್ನೆ ಏನೋ ಕೆಲಸದಾಗ ಅದ್ರಾಗ ನನ್ನ ಮಗಳ ಕೊಟ್ಟೆವಲ್ರಿ, ಅಲ್ಲೇ ಒಂಚೂರು ಅವ್ರು ಬೀಗ್ರದು ಬಂದ್ರಂತೆ ಮಾತಾಡ್ಕೊತ ಕುಂತ್ಬಿಟ್ವಿ. ನಾನು ನಿನ್ನೆ ಫೋನ್ಗೆ ಏನು ನೋಡೇ ಇಲ್ರಿ. ಹೊತ್ತಾಗಿ ನೋಡಿದ್ರೆ ಭಾಳ ಹೊತ್ತಾಗಿತ್ತು. ಫೋನ್ ಏನು ಮಾಡಲಿಲ್ಲ, ಇವತ್ತಿಲ್ಲೇ ಬರೋಣ ಅಂತೇಳಿ. ಏನಾಗಿದ್ದದು? ಅಯ್ಯೋ ದೇವ್ರೆ, ಏನಾಗಿದ್ದನಕ್ಕೇನು ಬಿಡವ. ಅದೇ ಕುಡ್ದು ನಿಷೇಧಾಗ ಕುಡು ಸತ್ತಿದ್ದಷ್ಟೇ. ಕುಡು ಸತ್ತಿದ್ದೆ, ಕುಡ್ದ. ಮತ್ತೀಗ ಏನು ತಿನ್ನೋ ಮುಂದಿಲ್ಲ, ಜಗಳ ಮಾಡ್ಕೊಂಡು ಅವ್ರ ಮನ್ಯಾಗ ಅದಾಳ. ಅದಕ್ಕೆ ಎಲ್ಲಿ ಹಂಗೆ ಮಾಡ್ಕೊಂಡೆ ಏನು ಹೆಚ್ಚಾಗಿ ಕುಡ್ದು ಕಿಡ್ನಿ ಫೇಲ್ಗಿಲ್ಲ ಅದೋ ಏನಪ್ಪ. ಹಾಂ, ಹಾಗೆ ಆಗಿದ್ದು. ಒಂದು ರೀತಿ ಹೇಳ್ಬೇಕಂದ್ರೆ ನಿನ್ನ ಹತ್ರ ಮುಚ್ಚಿಡೋದೇನವ. ಫೋನ್ ಮಾಡ್ಯಾನ ರಾತ್ರಿ, ಫೋನ್ ಮಾಡಿ ನಾನು ಕುಡಿಯಾಕತ್ತೇನಿಲ್ಲ, ನಾ ಎಣ್ಣೆ ಕುಡಿತೇನೆ ನೋಡಿ, ನೀ ಬರಲಿಲ್ಲ ಅಂದ್ರೆ ಇಸಾ ಕುಡಿ ಸಾಯ್ತೇನೆ ಅಂತ ಅಂದ. ಈಕೆಗೆ ಹಂಗೆ ಎದುರ್ಸ ಹೇಳ್ತಿರ್ತಾನಲ್ಲ ಅವ, ಬರೀ ಸುಳ್ಳೆ ಹೇಳ್ಕೊತ ಬಂದಾನ. ಇವ್ ಕೂಟ ಏನಂತೇಳಿ ಸಾಯಿ ಹೋಗಿ ಏನಾರ ಮಾಡ್ಕೊಂಡು ನಾ ಬರಲ್ಲ ಅಂದ್ಬಿಟ್ಟಾಳ. ಅದೇ ಒಂದೇ ಮಾತು ಸಾಕತ್ತು. ಏನು ಅವ್ನ ಕರ್ಮ, ಅವನ ಹೆಣ ಎತ್ತಾಕತ್ತಾಗ ಹೋಗಿ ಇಸಾ ಕುಡಿ ಸತ್ತೇ ಹೋಗ್ಯಾನ. ಅಯ್ಯೋ ಯೋ 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 ಛೇ ಅಲ್ಲ, ಮತ್ತೆ ಹೇಳ್ತಿ ಸಾಯಿ ಅಂದಾಳಲ್ಲ, ಅವ್ಗೆ ಏನಾರು ಮನ್ಸಿಗೆ ನೋವಾತೋ ಏನಪ್ಪ. ಆದ್ರೂ ಏನಾರು ಯಾಕೆ ಅಲ್ಲಿ ಹಿಂಗೆ ಮಾಡ್ಕೋಬಾರ್ದು ಬಿಡ್ರಿ. ತಂದೆ ತಾಯಿ ಅನಾಥ. ಈಗೇನು ಭಾಳ ಅಳಾಕತ್ತಿದ್ರನ್ರಿ? ಅಲ್ಲಕ್ಕ, ಈಗೇನು ತಂದೆ ತಾಯಿ ಗತಿ ಏನು? ಮುಂದೆ ಅವ್ರು ನೋಡ್ಕೊಳ್ಳೋ ಯಾರು? ಮತ್ತು ಈಕಿನೂ ಇಲ್ಲದಾಳ, ಮುಂದೆ ಜೀವನ ಹೆಂಗೆ ಏನು? ಅದು ಅಲ್ದ ಈಕಿನೂ ಸಣ್ಣ ವಯಸ್ಸಿಗೆ ಹಿಂಗೆ ಬೇರೆ ಮಾಡ್ಕೊಂಡ್ಲು, ಮುಂದೆ ಹೆಂಗೆ ಅಂತ. ಏನು ಹೆಂಗವ ನೋಡೋದು. ಎಷ್ಟು ವರ್ಷಕ್ಕತ್ತ 1-2 ವರ್ಷ ಸುಮ್ಮನಿದ್ದೆ, ಆಮೇಲೆ ಒಂದು ಮದುವೆ ಮಾಡ್ತೇನೆ ನನ್ನ ಮಗಳಿಗೆ. ಮತ್ತೇನು ಮಾಡೋದು? ಹೌದಿಲ್ಲ? ಮತ್ತು ಹಿಂಗೆ ಬಿಟ್ಟರೆ ನಡೀತೈತೆ ನಮ್ಮ ವಯಸ್ಸಿಗೆ ಒಂದು ಮಗಳು. ಎಷ್ಟು ದಿನ ಅಣ್ಣ ಅತ್ತಿಗೆ ನೋಡ್ಕೋತಾರೆ. ಈಗ ನನ್ನ ಮಗಳಿಗೆ ಇಲ್ಲಿ ನೆಮ್ಮದಿ ಇಲ್ಲ. ನಾ ಇದ್ದ ಕಾಲಕ್ಕೆ, ನಾ ಬದುಕಿದ್ದ ಕಾಲಕ್ಕೆ ನನ್ನ ಮಗಳಿಗೆ ನೆಮ್ಮದಿ ಇಲ್ಲ ಇಲ್ಲಿರಾಕ. ಇನ್ನು ಸಾಯಿತನ ನೋಡ್ಕೋತಾರನ? ಇಲ್ಲ. ಅದಕ್ಕೆ ಒಂದು ಮದುವೆ ಮಾಡಿದ್ರೆ ಪಾಪದ್ರ ಗಂಡನ ಮನ್ಯಾಗ ಅದಿರ್ತೈತಿ. ಅಣ್ಣ ಅತ್ತಿಗೆ ಏನು ಮಾಡ್ಯಾರ್ರಿ ನೆಮ್ಮದಿ ಇಲ್ಲ ಅನ್ನಕ್ಕೆ? ಎಲ್ಲರೂ ಚಲೋ ನೋಡ್ಕೊಂಡಾರ, ನೆಮ್ಮದಿ ಕಂಡುಕೊಂಡ್ರೆ ನೆಮ್ಮದಿ ಇರ್ತೈತಿ, ಇಲ್ಲ ಅಂದ್ರೆ ಇಲ್ಲ. ಹೋಗ್ಲಿ ಬಿಡು, ಅವನು ಉಟ್ಕೊಂಡ ಸುಟ್ರು ಹೋಗಂಗಿಲ್ಲಲ್ಲ. ಅವತ್ತೇ ಹೋಗಿದ್ರ ಗಂಡು ಕರೆದಾಗ ಒಂದು ಮಾತಾಕಿತ್ತು ಏನೋ ಯಾರಿಗೆ ಗೊತ್ತು. ಈಗ ಹಿಂಗೆ ಮಾಡ್ಕೊಂಡು ಇಲ್ಲಿ ಉಳ್ಕೊಂಡ್ಲು. ಅಲ್ಲಿ ನೋಡಿದ್ರೆ ಹಂಗಾತು. ಏನ ಯಾರು ಬೇಕಂತ ಮಾಡಿದ್ದಲ್ಲ ಕರೆ. ಆದ್ರೆ ಅಲ್ಲಕ್ಕವ, ಗಂಡನ ಮನಿದ ಆಸ್ತಿ ಏನಾಯ್ತಂತಲ್ಲ, ಈಗೇನು ಅರ್ಧ ಕೊಡ್ತಾರನ ಈಕಿಗಿಲ್ಲ? ಅದು ಹೆಂಗೆ ಕೊಡ್ತಾರ್ರಿ? ಈಕೇನು ಅಲ್ಲಿ ಹೋಗಿ ಬಾಳೆ ಮಾಡ್ಯಾಳನ? ನೋಡವ ಇವನ್ ಮಾತು ನೋಡವ, ಇವ ಅಣ್ಣ ಅದವ ಜಗಳ ಮಾಡಿ ಹೊಡೆದಾಡಿ ಹೆಂಗಾರ ಮಾಡಿ ತಂಗಿಗೆ ಬರ್ಬೇಕಾದ ಆಸ್ತಿ ಕೊಡ್ಸ್ಯಾನ ಅಂತಂದ್ರೆ ಇವ ಅವ್ರ ಪರವಾಗಿ ಮಾತಾಡ್ತಾನ. ಇವ ಅದು ಹೆಂಗೆ ಬರ್ತೈತಿ, ಅದು ಹೆಂಗೆ ಕೊಡ್ತಾರ ಅಂತ ನೀವು. ಅಲ್ಲ, ಯಾಕೆ ಕೊಡಲ್ಲ? ಅಲ್ಲನ ಅವನು ಸತ್ತಾನಲ್ಲವ, ಸತ್ತು ಎದಿಮೆ ಮಣ್ಣಾಕೊಂಡು ಹೋದ. ಅವ್ನು ಏಂತಿಯಲ್ಲ ನನ್ನ ಮಗಳು, ಮತ್ತೆ ಗಂಡನ ಆಸ್ತಿ ಹೆಂಡತಿಗೆ ಬರಲಾರ್ದು ಎಲ್ಲೋಕತಿ? ಅದು ಕರೆ ಬಿಡು. ಒಂದಿನ ನೆಟ್ಟ ಗಂಡನ ಕೊಟ್ಟು ಬಾಳೆ ಮಾಡಿಲ್ಲ ಅಂದ್ರು ಆಸ್ತಿ ಬೇಕಾಕ್ಕತಿ. ಅಲ್ಲ ಕೊಡ್ಬೇಕಾಕ್ಕತಿ. ಏನ ಅದ್ರ ಬಗ್ಗೆ ಏನಾರ ಮಾತಾಡಿದ್ರನ? ಕೇಳಿದ್ರಿ ಏನಂತಾರ, ಇಲ್ಲೇ ಬಂದಿರ್ಬೇಕಂತಕ್ಕೆ. ಅಲ್ಲ ಹೋಗಿ ಆ ಮುದ್ಕಿ ಸೇವಿನ ಸಾಯಿತನೂ ಮಾಡ್ಬೇಕಂತ, ಅಂದ್ರೆ ಆಸ್ತಿ ಕೊಡ್ತಾರಂತ, ಇಲ್ಲಂದ್ರೆ ಇಲ್ಲಂತೆ. ನನ್ನ ಮಗಳು ತನ್ನ ಜೀವನ ಹಾಳು ಮಾಡ್ಕೊಂಡು ಅಲ್ಲಿ ಇರಲ್ಲ ಅಂತ ಗೊತ್ತಲ್ಲ, ಅದಕ್ಕೆ ಹಿಂಗೆ ನಾಟಕ ಮಾಡಕತ್ತಾರ, ಕೊಡಕ್ಕೆ ಮನ್ಸಿಲ್ಲಾರ್ದ. ನಾನು ಸೇವೆ ಮಾಡ್ಕೊತ ನಮ್ಮ ಮನೆ ಒಳಗೆ ಇಲ್ಲೇ ಇರಬೇಕು, ಅಂದ್ರೆ ಕೊಡ್ತೇವೆ ಅಂತೇಳಿ. ಗೊತ್ತೇನು ಅವ್ರದ್ದು? ಏನು ಕೇಳಿ ನೀನು ಗಂಡ ಇಂತಿ? ಅಲ್ಲ, ನನ್ನ ಮಗಳು ಇಷ್ಟು ಸಣ್ಣ ವಯಸ್ಸಿಗೆ ಅವರಿಬ್ಬರು ಮುದ್ಕಿ ಸೇವೆ ಮಾಡ್ಕೊಂಡು ಅಲ್ಲಿ ಬಿದ್ದಿರೋ ಕೆಲಸ ಏನೈತಿ, ಆಕೆಗೆ ನಾನು ಮದುವೆ ಮಾಡಬಾರ್ದು ನಂಗಾರ? ಅವರಿಗೆ ಹೆದರಿಕಿರ್ಬೋದು ಭಾಳ ಮಾಡಿ. ನಿಮ್ಮ ಮಗಳು ಗಂಡಿದ್ದಾಗ ಬಿಟ್ಕೊಟ್ಟು ಹೋದಾಕಿ, ಏನು ಗಂಡನು ಸತ್ತೋಗ್ಯಾನ, ಆಸ್ತಿ ತೊಗೊಂಡು ನಮ್ಮನ್ನು ತೂರ್ಯಾಡಿ ಹೋದ್ಲಂದ್ರೆ ಏನು ಮಾಡೋದು? ಆಮೇಲೆ ತೂರ್ಕೊಂಡು ಹೋಗೋ ಬಾಳೆ ಹಾಕತ್ ನಮ್ದು ಅಂತೇಳಿ ಹೊಟ್ಟೆ ಬ್ಯಾನ್ ಇರ್ಬೇಕು. ಅದೇ ಅಲ್ಲಿ ಹೋಗಿ ನನ್ನ ಮಗಳಿರೋ ಅವಶ್ಯಕತೆ ಏನೂ ಇಲ್ಲ. ಆಸ್ತಿ ಗೊತ್ತೈತಿ, ಕೋರ್ಟಿಗೆ ಹಾಕಿದ್ರೆ ಅವರ ಕೊಡಿಸ್ತಾರೆ. ಕೋರ್ಟಿಗೆ ಹಾಕಿದ್ರೆ ಗಂಡನ ಆಸ್ತಿ ಎಂತಿಗೆ ಬರ್ತೈತಿ.
ಸಣ್ಣವ ಇದ ಗೊತ್ತಿಲ್ಲ ಇವ್ರಿಗೆ ತಾಯಿ ಮಗಳಿಗೆ. ಅದು ಗಂಡನ ಆಸ್ತಿ ಅಲ್ಲ, ಗಂಡನ ಅಪ್ಪನ ಆಸ್ತಿ. ಅಂದ್ರ ಅದು ಸ್ವಯಾರ್ಜಿತ ಅಲ್ಲ, ಇದು ಪಿತ್ರಾರ್ಜಿತ ಅಲ್ಲ, ಸ್ವಯಾರ್ಜಿತ. ಅವರು ಕಷ್ಟಪಟ್ಟು ದುಡಿದು ಮಾಡ್ಕೊಂಡಿರೋಂಥ ಆಸ್ತಿ ಅದು, ಗೊತ್ತನ. ಅವ್ರು ಯಾರಿಗೆ ಬೇಕಾದ್ರೂ ಕೊಡ್ಬೋದು. ಅವ್ರಿಗೀಗ ಈಕಿ ಹೋಗಿ ನೋಡ್ಕೊಂಡು ಅವ್ರ ಕಷ್ಟ ಸುಖದ ಭಾಗಿಯಾಗಿ ಸಾಯ್ತನ ಚಂದ ನೋಡ್ಕೊಂಡ್ರೆ ಈಕಿ ಕೊಡ್ತಾರ. ಇಲ್ಲ ಮಗಳು ಹಳ್ಯಾಗ ಹೆಸ್ರಿಗೆ ಬರೀತಾರ. ಯಾವ ಕೋರ್ಟಿಗೆ ಹೋಗಿ ಏನು ಕೇಸ್ ಹಾಕಿದ್ರು ಉಪಯೋಗ ಇಲ್ಲ. ಓ ಇಲ್ಲೈತ್ ಮೇನ್ ಪಾಯಿಂಟ್. ಅದಕ್ಕೆ ಹಂಗಂದಾರ ಅವ್ರು. ಅದು ಕರೆ ಬಿಡು. ಅದು ಕರೆ ನಾನು ಟಿವಿಯಾಗ ಅದು ನೋಡೇ ನೀನು. ಆದರೂ ಅಕ್ಕ ಇಷ್ಟು ಸಣ್ಣ ವಯಸ್ಸಿಗೆ ನಿನ್ನ ಮಗಳಿಗೆ ಇಂಥ ಪರಿಸ್ಥಿತಿ ಬರಬಾರ್ದಾಗಿತ್ತವ. ಇನ್ನು ಮುಂದೆ ಜೀವನ ಹೆಂಗೆ ಅಣ್ಣ ಅತ್ತಿಗೆ ಕೈಯಾಗನ ಅಂತೇನು ನಾನು. ಯಾಕಂದ್ರೆ ಆಸ್ತಿ ಅಂತರೂ ಬರಲ್ಲ, ಏನಪ್ಪ ಬರಲ್ಲ ಅಂತ ಅಂದ್ಕೊಂಡೇನಿ. ಇನ್ನು ಮುಂದೆ ಜೀವನ ಹೆಂಗೆ ಹುಡುಗಿದಂತ ಏನಾರ ಮಾಡಲಿ ಆದಿತ್ಯ. ಮತ್ತೆ ಈಗ ತಂಗಿ ಹಿಂಗೆ ಕುಂತಾಳ, ಏನು ಮಾಡ್ತಿಪ್ಪ ಮತ್ತೆ ಹಂಗಾರೀಗ? ಯಾರು ಏನು ಮಾಡೋಕ್ಕಾಕತ್ರಿ? ಅವ್ರಾಗೆ ಆಡಾಡ್ತಾ ಮಾಡ್ಕೊಂಡಿದ್ದು ಕೆಲಸ. ಈಗ ಏನು ಮಾಡೋಕ್ಕಾಕೈತಿ ಹೇಳ್ರಿ ನೋಡೋಣ ನೀವು. ಇಲ್ಲ ಯಾರನ್ನ ದೂರ್ಬೇಕು, ನಮ್ಮವ್ 2ನೇ ಲಗ್ನ ಮಾಡ್ತಾಳಂತ. ಏನು ಮಾಡ್ತಾಳೆ ಮಾಡ್ಕೊಳ್ಳಿ. ನಾ ಅಂತೂ ಎಲ್ಲಿ ಗಂಡು ಹುಡ್ಕಕ್ಕೆ ಹೋಗೋದಿಲ್ಲ, ಲಗ್ನ ಮಾಡೋಕೆ ಹೋಗೋದಿಲ್ಲ. ಸೈ ಅದನ್ನೆಲ್ಲ ಎಲ್ಲಿ ಮಾಡೋಕೆ ಹೋಗಲಿ. ಒಂದೇ ಗಂಡನ ಕೂಟ 2 ದಿನ ಬಳೆ ಮಾಡಿಲ್ಲ, ಇಲ್ಲಿ ಓಡಿ ಬಂದಾಳ. ಈಗಿನ ಬಹುಮದಿ ಮಾಡತ್ಲೆ ಅಲ್ಲೊಂದು ಏನಾರ ಈಕಿಗೆ ಇಷ್ಟ ಆಗ್ಲಾರ್ದಂಗೆ ಆಕತಿ, ಅಲ್ಲೇನೋ ಕಿತ್ಕೊಂಡು ಓಡಿ ಬರ್ತಾಳೆ. ಏನು ಇದನ್ನ ಮಾಡಲಿ ಜೀವನ ಪೂರ್ತಿ ನಾನು? ಆಮೇಲೆ ಜೀವನ ಪೂರ್ತಿ ಆಕಿನ ನೋಡ್ಕೊಳಕ್ಕೂ ನಮ್ಮ ಕೈಲಿ ಆಗಲ್ಲ ಬಿಡ್ರಿ. ಯಾಕಂದ್ರೆ ಏನಪ್ಪ ಅಂತಂದ್ರೆ ಆಕಿ ಸುಮ್ಮನೆ ಇರಲ್ಲ. ಸುಮ್ಮನೆ ಇದ್ದಿದ್ರೆ ಯಾರು ಏನೋ ಅಂತಿದ್ದಿಲ್ಲ. ನೆಮ್ಮದಿ ಇಲ್ದಂಗೆ ಮಾಡ್ತಾಳೆ ಆಕಿ ಒಂದು ರೀತಿ. ಹಾಗಾಗಿ ಸ್ವಲ್ಪ ಮರ್ಜಿ ಕಾಯೋದಷ್ಟೇ. ಇದನ್ನು ಮಾಡಿದ್ರೆ ಆಗ್ಬೇಕಂತಾಳೆ, ಅದನ್ನು ಮಾಡಿದ್ರೆ ಇದು ಬೇಕಂತಾಳೆ. ಯಾವ್ದು ಮಾಡಿದ್ರು ಸಮಾಧಾನ ಇಲ್ಲ ಆಕಿಗೆ. ಅಯ್ಯೋ ಗಾದಿ ಮಾತ ಇಲ್ಲನು. ನಾದ್ನಿ ಇದ್ದ ಮನ್ಯಾಗ ನಾಯಿ ಬಾಳೆ ಮಾಡೋದಿಲ್ಲ ಅಂತ ಗೊತ್ತನು. ಹಂಗೈತಿ. ನಾದ್ನ್ಯಾರು ಒಬ್ಬೊಬ್ರು ಎಲ್ಲೇ ಚಲೋ ಇರ್ತಾರೆ, ಇಲ್ಲ ಅಂತ ಹೇಳಂಗಿಲ್ಲ. ಒಬ್ಬೊಬ್ರು ಇರ್ತಾರ ಉರ್ಸ್ಕೊಂಡು ತಿಂತಾವ್ ನೋಡಂದೈತಿ. ಉರ್ಸೋದೇ ಅವ್ರ ಕೆಲಸ. ಮಣ್ಣಿಗೆ ಬರೋಕ್ಕಾಗಲಿಲ್ಲ ಅಕ್ಕ, ಏನು ಅನ್ಕೋಬೇಡ. ಅವ್ರಿಗೂ ಹೇಳ ಹಂಗೆ ದಿನಕ್ಕೆ ನೀವು ಹೋಗೋ ಹೊತ್ನ್ಯಾಗ ಒಂದು ಫೋನ್ ಹಚ್ಚ, ಇಲ್ಲೇ ಬರ್ತೇವೆ, ಇಲ್ಲಿಂದ ನಾವು ಹೋಗ್ಬಿಡೋಣಂತ. ಹೌದಿಲ್ಲ? ಆತ ಹ್ಞೂ ಅನು ಒಟ್ಟು ಚಾ ಕೊಟ್ಟೆನೋ ಆಕಿಗೆ? ಕೊಟ್ಟೆ, ಕುಡಿದ್ಲ, ನಾಷ್ಟಾನೂ ಮಾಡಿಲ್ಲ. ಅಕ್ಕ ಇಲ್ಲೇ ಅದಾಳ ನಿನ್ನ ಮಗಳು? ನಿನ್ನೆ ಬಂದಾಳ. ನಾನು ಹಂಗಾರೆ ಅಲ್ಲೇ ಇರಲಿ, ಗಂಡನ ಮನ್ಯಾಗ 4 ಮಂದಿ ಬರೋರು ಹೋಗೋರು 6 ಮಂದಿ ಹೇಂತಿಲ್ಲ ಅಂತ ಕೇಳ್ತಾರ. ಅವಾಗಾರ ಈ ಕೆಲ್ಲಿದ್ರೆ ಒಂದು 4 ಮಂದಿ ಮುಂದೆ ಹೌದಪ್ಪ ಇಲ್ಲದಾಳ ಅನ್ನಂಗೆ ಆಕತಿ. ಒಂದು ಏನೋ ಒಂದು ಹೌದು ಇವ್ನು ಹೇಂತಿಕೆ ಅಂತ ಒಂದು ರೆಕಗ್ನೈಸ್ ಸಿಗ್ತೈತಿ. ರೆಕಗ್ನೈಸ್ ಅನ್ನಕ್ಕೆ ಏನು ದೊಡ್ಡ ಸಾಧನೆ ಮಾಡಿಲ್ ಬಿಡು. ಆದ್ರೆ ಅವ್ನು ಹೇಂತಿ ನಾಳೆ ನಾಲ್ಕು ಮಾತಾಡೋಕ್ಕೂ ಕೇಳೋಕ್ಕೂ ಅಧಿಕಾರ ಇರ್ತಿತ್ತಲ್ಲಪ್ಪ ಅಂತ ನಾ ಬಿಟ್ಟು ಬಂದಿನಿ. ಅವ್ರೇನೋ ಹೋಗಂದ್ರಂತ ಇವು ಬಂದ್ಬಿಟ್ಟವು ಗಂಡ ತಾಯಿ ಮಗಳು. ಮತ್ತೆಲ್ಲ ಹೇಳಕ್ಕೆ ಬರ್ತೈತಿಲ್ಲ, ಇರ್ತೇನೆ ಯಾಕೆ ಹೋಗ್ಬೇಕು ನಾನು, ಇದು ನನ್ನ ಗಂಡ ಮನೆ ಐತಿ ಅಂತೇಳಿ. ಅಲ್ಲ ಗಂಡನ ಮನೆ ಐತಿ ಅಂತ ಕೇಳಕ್ಕೆ ಅಧಿಕಾರನೇ ಇಟ್ಕೊಂಡಿಲ್ಲಿಕ್ಕೆ ಆದರೂ ಇರ್ತೇನೆ ರೀ ಅತ್ತಿಯಾರ ಅಂತ ಕಾಡಿ ಬೇಡ್ಯಾರ ಯಾರಾದ್ರೆ ಮತ್ತೆ ಉಳ್ಕೊಂಡಾರಲ್ಲೇ. ತಾಯಿ ಮಗಳು ಬಂದಾರ ಇಲ್ಲಿ. ಅದು ಅಲ್ದ ಬೆಳಗ್ಗಿಂದ 2 ಸಲ ಚಾ ಕುಡಿದು ನಾಷ್ಟ ಮಾಡಿದ್ಲಿ. ಈಗ ಸ್ವಲ್ಪರ ಆಕಿ ಗಂಡ ಇದಾಗ ನಾನು ನೋವೇ ಇಲ್ಲ ಹೆಣ್ಮಗಳಿಗೆ. ನಮ್ಮ ತಂಗಿ ಅಂತ ನಾ ಬಿಟ್ಕೊಟ್ಟು ಮಾತಾಡಕತ್ತಿಲ್ಲ, ಎಲ್ಲ ಇದ್ದಿದ್ದೆ ಹೇಳಕತ್ತೀನಿ. ಮುಚ್ಚಿಟ್ಟು ಮರಿ ಮಾಡ್ಕೊಳ್ಳೋದು ನಮ್ಗೆ ಅದು ಗೊತ್ತಿಲ್ಲ. ಏನು ಗಂಡ ಆಕಿ ಇದಾಗೇನ ಅನ್ನೋದು ಇದು ಫೀಲಿಂಗೇ ಇಲ್ಲನ ಅಂತೇನು ನಾನು. ಸುಮ್ಮನಿರಯ್ಯೇ ಬಡೆ, ನಿನ್ಗೇನು ಗೊತ್ತಾಕತಿ? ನಿನಗೆ ನಾಳೆ ನೀನು ಏನು ಸತ್ಲ ಅಂದ್ರೆ ಗೊತ್ತಾಕತಿ. ಏನು ತಿಲ್ಲದ ಫೀಲಿಂಗ್ ಏನಂತೇಳಿ. ಗಂಡಿಲ್ಲ ಅಂದ್ರಂತ ಎಲ್ಲ ಫೀಲಿಂಗ್ ಏನು ಇನ್ನೊಬ್ರಿಗೆ ನೋಡತ್ಲ ಗೊತ್ತಾಕವನ. ಆಕಿ ಮನ್ಸಿಗೆ ಎಷ್ಟು ನೋವಾಗೈತೆ ಅಂತೇಳಿ ನಿನ್ನೆ ಜಗ್ಗತ್ತೈತೆ ನನ್ನ ಮಗಳ ಪಾಪ. ಯವ್ವ ಬಾಯಿಗೆ ಬಂದಂಗೆ ಮಾತಾಡ, ಸುಮ್ಮನೆ ನಿಂದ ಎಷ್ಟೈತೆ ಅಷ್ಟ ನೋಡ್ಕೊ ಅನು ಬಾ. ಅಡ್ಡೂರಿತಾವ ನೋಡಿ ಇವರ. ದೊಡ್ಡ ಇದ್ದಂತಕಿ ಮನಿ ಆಕಿನ ಲಗ್ನ ಮಾಡ್ಕೊಂಡೇನಂತೇಳಿ ಸೊಕ್ಕಿ ಬಾಡ್ಯಾಗ. ಅಲ್ಲ ಈಗ ಊರ್ಲಿಂತ್ರ ಮಂದಿ ಈಸಬಾಯಿ ತೊಳ್ಸಾಕ್ ಬರ್ತಿರ್ತಾರ. ಬರೋರು ಹೋಗೋರು ಎಲ್ಲರ ಮುಂದೆ ಇರ್ಬೇಕಿತ್ತು ಬಿಡ ನಿನ್ನ ಮಗಳು. ಏನಪ್ಪ ಹೋಲ್ ಬಿಡ ಇವ. ಈಗ ಅಲ್ಲಿ ಹೋಗಿಲ್ಲ ಅನ್ನೋ ಕಾರಣಕ್ಕೆ ಅವ್ರು ಏನು ಮಾಡಿದ್ರೆ ನೆಟ್ನಲ್ಲಿ ಸೇರ್ವಲ್ರು. ಅವ್ರ ಮನೆಗೆ ಅವ್ರ ಮಗಳು ಹಳ್ಯಾ ಬಂದಾರ. ಏನು ಆಸ್ತಿ ಹೊಂಚಕೊಂಡ ಬಂದವು ಗೊತ್ತನು. ನಿದ್ದೆ ಬಂದವ್ರಿಗೆ ಹಾಸ್ಕೊಟ್ಟಂಗೆ ಆತೀಗ. ಮಗ ಹಳ್ಯಾ ಎಲ್ಲಿ ಆಸ್ತಿ ಮೆಕ್ಕೊಂಡಿಟ್ಟಿದ್ನ ಏನ, ಇವ್ ಮಗ ಸಾಯೋದಕ್ಕೂ ಅವಂಗೂ ಒಳ್ಳೆ ಚಾನ್ಸ್ ಆತೀಗ. ಹೇಳೋಕ್ಕಾಗಲ್ಲ, ಇದ್ರೂ ಇರ್ಬೋದು.